ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಶಿಕಾರಿಪುರದ ಅಂಜನಾಪುರ ಮತ್ತು ಅಂಬಳಿಗೊಳ ಜಲಾಶಯಗಳು ಭರ್ತಿಯಾದ ಹಿನ್ನೆಲೆಯಲ್ಲಿ ಶಾಸಕ BY ವಿಜಯೇಂದ್ರ ಮತ್ತು ಸಂಸದ BY ರಾಘವೇಂದ್ರ ಅವರಿಂದ ಅಂಬಳಿಗೊಳ ಜಲಾಶಯಕ್ಕೆ ಬಾಗಿನ ಅರ್ಪಣೆ. ಸಾಗರ ತಾಲೂಕಿನಲ್ಲಿ ನಕಲಿ ನೋಟುಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಸಾಮಾಜಿಕ ಕಾರ್ಯಕರ್ತ ಸುಭಾಷ್ ಆಗ್ರಹ. ಸಾಗರ ಶಾಸಕ ಬೇಳೂರು ವೈಫಲ್ಯ, ತಾಲೂಕು ಆಡಳಿತ ನಿಷ್ಕ್ರಿಯತೆ ವಿರುದ್ಧ ಬಿಜೆಪಿ ವಾಗ್ದಾಳಿ. ಸಾಗರ ಪಟ್ಟಣದಲ್ಲಿ ವೀರಶೈವ ಸ್ವಾಮೀಜಿಗಳಿಂದ ಸದ್ಬೋಧನಾ ಯಾತ್ರೆ. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇರಿ. ಧನ್ಯವಾದಗಳು. ವರುಣನ ಕೃಪೆಯಿಂದ ಅಂಬಳಿಗೊಳ ಜಲಾಶಯಕ್ಕೆ ಶನಿವಾರ ಬಾಗಿನ ಅರ್ಪಿಸುತ್ತಿರುವುದು ಅತ್ಯಂತ ಸಂತಸ ತಂದಿರುತ್ತದೆ. ಅಂಜನಾಪುರ ಮತ್ತು ಅಂಬಳಿಗೊಳ ಜಲಾಶಯಗಳು ತಾಲೂಕಿನ ರೈತರ ಎರಡು ಕಂಗಳು ಎಂದು ಶಾಸಕ BY ವಿಜಯೇಂದ್ರ ಹೇಳಿದರು. ಅವರು ಅಂಬಳಿಗೊಳ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಇವತ್ತು ತಾಲೂಕಿನ ಕೆರೆ ಕಟ್ಟೆಗಳು ತುಂಬಿರುವುದು ತಾಲೂಕಿನಲ್ಲಿ ಶಾಶ್ವತ ನೀರಾವರಿ ಯೋಜನೆಯ ಮೂಲಕ ರೈತರಿಗೆ ಅನುಕೂಲವಾಗಲು ಯಡಿಯೂರಪ್ಪನವರು ತಮ್ಮ ದಶಕಗಳ ಕನಸಿಗೆ ಶಾಶ್ವತ ನೀರಾವರಿ ಯೋಜನೆಯ ಮೂಲಕ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಮೂಲಕ ನನಸು ಮಾಡಿದ್ದಾರೆ. ತಮಗೆ ರಾಜಕೀಯವಾಗಿ ಜನ್ಮ ನೀಡಿರುವ ಶಿಕಾರಿಪುರ ತಾಲೂಕಿನ ಜನತೆಯ ಋಣ ಸಂದಾಯ ಮಾಡಿದ್ದಾರೆ ಎಂದರು. ಅಕಾಲಿಕ ಮಳೆಯಿಂದ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದರು. ಈಗ ಮಳೆ ಬಂದಿದ್ದರಿಂದ ಅನುಕೂಲವಾಗಿದೆ. ರೈತರು ಕಷ್ಟಪಟ್ಟು ಬೆಳೆಯುವಂತಹ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗಬೇಕು ಎಂದು ಒತ್ತಾಯಿಸಿದರು. ಸಂಸದ BY ರಾಘವೇಂದ್ರ ಮಾತನಾಡಿ, 2 ದಶಕಗಳಿಂದ ನಮ್ಮ ಕುಟುಂಬಕ್ಕೆ ಎರಡು ತಲೆಮಾರುಗಳಿಂದ ಮಹಾಜನತೆಯ ಆಶೀರ್ವಾದವಿದೆ. ಅವರ ಫಲವಾಗಿ ಯಡಿಯೂರಪ್ಪನವರು ತಮ್ಮ ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿಯ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ್ದರು. ಈ ಮಣ್ಣಿನ ಸಂಸ್ಕೃತಿ ಪರಂಪರೆಗಳ ಉಳಿವಿಗಾಗಿ ನಾಡಿನ ಅನೇಕ ಮಠ ಮಂದಿರಗಳಿಗೆ ಅನುದಾನ ನೀಡಿದ್ದಾರೆ. ಹಾಗೂ ಅಡಿಕೆ ಮೊದಲು 5 ಲಕ್ಷ ಹೆಕ್ಟರ್ ಕರ್ನಾಟಕದಲ್ಲಿತ್ತು, ಇಂದು 7 ಲಕ್ಷ ಹೆಕ್ಟರ್ನಷ್ಟು ವಿಸ್ತಾರವಾಗಿದೆ. ಈಗ ಅದಕ್ಕೆ 100 ಪಟ್ಟು ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದೆ. ಅದರಲ್ಲಿ ಹೆಚ್ಚು ಅಡಿಕೆ ತೋಟಗಳಿದ್ದರೂ ಕೂಡ ನಾವು ಅಡಿಕೆ ಬೆಳೆಯ ರಕ್ಷಣೆಗೆ ಮುಂದಾಗಿದ್ದೇವೆ ಎಂದು ಮಾಹಿತಿ ನೀಡಿದರು. ಸಾಗರ ತಾಲೂಕಿನಾದ್ಯಂತ ನಕಲಿ ನೋಟುಗಳ ಚಲಾವಣೆ ವ್ಯಾಪಕವಾಗಿ ನಡೆಯುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಹೂವಿನ ವ್ಯಾಪಾರಿ ಸುಭಾಷ್ ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಕಲಿ ನೋಟುಗಳು ಮೇಲ್ನೋಟಕ್ಕೆ ಅಸಲಿ ನೋಟುಗಳಂತೆ ಕಾಣುತ್ತಿವೆ. ಸೂಕ್ಷ್ಮವಾಗಿ ನೋಡಿದಾಗ ನಕಲಿ ನೋಟಿನ ಬಲಭಾಗದಲ್ಲಿನ ಬಿಳಿ ಬಣ್ಣದ ಖಾಲಿ ಜಾಗದಲ್ಲಿ ನೋಟಿನ ಒಳಗಿನಿಂದ ಗೋಚರಿಸಬೇಕಾದ ಗಾಂಧಿ ಆಕೃತಿ ಚಿತ್ರಣ ಕಾಣುವುದಿಲ್ಲ. ಜೊತೆಯಲ್ಲಿ ನೋಟಿನ ಮುಖಬೆಲೆ ಬಿಳಿ ಬಣ್ಣದ ಒಳಗಿನಿಂದ ಕಾಣುವುದಿಲ್ಲ ಎಂದು ಮಾಹಿತಿ ನೀಡಿದರು. ಸಾಮಾನ್ಯವಾಗಿ ಅಸಲಿ ಮತ್ತು ನಕಲಿ ನೋಟುಗಳಲ್ಲಿ ನೋಟಿನ ಮೇಲೆ ಮುದ್ರಣಗೊಂಡಿರುವ ಗಾಂಧಿ ಚಿತ್ರ ಹಾಗೂ ನೋಟಿನ ಮುಖಬೆಲೆ ಗೋಚರಿಸುತ್ತದೆ. ನೋಟಿನ ಒಳಗಿಂದ ನೆರಳಿನಂತೆ ಗೋಚರಿಸುವ ಗಾಂಧಿ ಚಿತ್ರ ಹಾಗೂ ನೋಟಿನ ಮುಖಬೆಲೆ ಅಸಲಿ ನೋಟುಗಳಲ್ಲಿ ಮಾತ್ರ ಗೋಚರಿಸುತ್ತದೆ. ಆದರೆ ಮಂದ ಬೆಳಕಿನಲ್ಲಿ ಸಂತೆಯಲ್ಲಿ ಸಣ್ಣ ವ್ಯಾಪಾರಿಗಳ ಹತ್ತಿರ ಯಾವುದೇ ನೋಟುಗಳ ಪರಿಶೀಲಿಸುವ ಯಂತ್ರಗಳಿಲ್ಲದ ಸಾಮಾನ್ಯ ವ್ಯಾಪಾರಿಗಳಿಗೆ ನಕಲಿ ನೋಟು ನೀಡಿ ಸಾಮಗ್ರಿ ಖರೀದಿಸಿ ಚಿಲ್ಲರೆ ಪಡೆದು ಖದೀಮರು ಜಾಗ ಖಾಲಿ ಮಾಡುತ್ತಾರೆ ಎಂದು ಎಚ್ಚರಿಸಿದರು. ಸರ್ಕಾರ ಹಾಗೂ ರಕ್ಷಣಾ ಇಲಾಖೆ ಬಡವರು ಮತ್ತು ಸಣ್ಣಪುಟ್ಟ ಚಿಲ್ಲರೆ ಬೀದಿ ವ್ಯಾಪಾರಿಗಳ ರಕ್ಷಣೆಗೆ ನಿಲ್ಲಬೇಕು. ಅಸಲಿ ಮತ್ತು ನಕಲಿ ನೋಟುಗಳ ನಡುವಿನ ವ್ಯತ್ಯಾಸ ಅರಿಯದೆ ಯಾವುದಾದರೂ ನಕಲಿ ನೋಟುಗಳು ಗೋಚರಿಸಿದರೆ ನಕಲಿ ನೋಟುಗಳ ಜಾಲವನ್ನು ಪತ್ತೆ ಹಚ್ಚಬೇಕೇ ಹೊರತು ಯಾವುದೇ ಸಣ್ಣ ಸುಳಿವು ಇಲ್ಲದ ಅಪರಾಧವನ್ನು ಕನಸು ಮುನಿಸಿನಲ್ಲೂ ಊಹಿಸದ ಬಡ ವ್ಯಾಪಾರಿಗಳಿಗೆ ವಿನಾಕಾರಣ ನಕಲಿ ನೋಟಿನ ನೆಪದಲ್ಲಿ ಕಿರುಕುಳ ನೀಡಬಾರದು ಎಂದು ಆಗ್ರಹಿಸಿದರು. ಬ್ಯಾಂಕಿನಿಂದಲೂ ಬಡ ಗ್ರಾಹಕರಿಗೆ ಅನ್ಯಾಯವಾಗುತ್ತಿದೆ. ಶ್ರೀಮಂತರುಗಳ ಹಣಕಾಸು ವಹಿವಾಟಿನ ಹಣದ ಕಂತೆಯಲ್ಲಿ ನಕಲಿ ನೋಟು ಪತ್ತೆಯಾದರೆ ಗೌರವದಿಂದ ತಿಳಿಸಿ ನಕಲಿ ನೋಟನ್ನು ಹರಿದು ಹಾಕುತ್ತಾರೆ. ಆದರೆ ಬಡವ ಬ್ಯಾಂಕಿಗೆ ಹಣ ಪಾವತಿಗೆ ಹೋದಾಗ ನಕಲಿ ನೋಟು ಪತ್ತೆಯಾದರೆ ತಕ್ಷಣ ಪೊಲೀಸರಿಗೆ ತಿಳಿಸಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ದ್ರೋಹದ ಕೆಲಸ ಆಗಬಾರದು ಎಂದು ಒತ್ತಾಯಿಸಿದರು. ನಕಲಿ ನೋಟುಗಳ ಸರಬರಾಜು ರಾಷ್ಟ್ರದ್ರೋಹ ಕೃತ್ಯವಾಗಿದೆ. ಬಡ ವ್ಯಾಪಾರಿಗಳು ಹಾಗೂ ಸಾಮಾನ್ಯ ಜನರಲ್ಲಿ ನಕಲಿ ನೋಟುಗಳ ಕಂಡು ಬಂದರೆ ನಕಲಿ ನೋಟುಗಳ ಜಾಲದ ಬೆನ್ನು ಬೀಳಬೇಕೇ ಹೊರತು ಯಾವುದೇ ಕಾರಣಕ್ಕೂ ಮುಗ್ಧ ಜನರನ್ನು ನಿರಪರಾಧಿಗಳನ್ನು ಅಪರಾಧಿಗಳಂತೆ ನೋಡಬಾರದು ಎಂದರು. ಸಾಗರದಲ್ಲಿ ಈಗಾಗಲೇ ಮೆಸ್ಕಾಂ ಕೌಂಟರ್ ಹಾಗೂ KSRTC ಹಾಗೂ ಪಿಗ್ಮಿ ಸಂಗ್ರಾಹಕರುಗಳಿಗೆ ಮತ್ತು ಸಣ್ಣ ವ್ಯಾಪಾರಿಗಳ ಕೈಗೆ ನಕಲಿ ನೋಟುಗಳು ಅಕಸ್ಮಾತ್ ಚಲಾವಣೆಗೊಂಡಿವೆ. ಈ ಎಲ್ಲ ಕಡೆಗೆ ಸಾಮಾನ್ಯವಾಗಿ ಮಂದ ಬೆಳಕಿನ ಸಂದರ್ಭ ಮತ್ತು ಹೆಚ್ಚು ಜನಸಂದಣಿಯ ಸಮಯದಲ್ಲಿ ಒತ್ತಡದ ಸಮಯದಲ್ಲಿ ನೋಟನ್ನು ಪರಿಶೀಲಿಸಲು ಸಮಯವಿಲ್ಲದ ಸಂದರ್ಭವನ್ನು ಗ್ರಹಿಸಿ ಖದೀಮರು ನಕಲಿ ನೋಟಿನ ವಹಿವಾಟು ನಡೆಸುತ್ತಾರೆ ಎಂದು ತಿಳಿಸಿದರು. ಪೊಲೀಸ್ ಇಲಾಖೆ ನಕಲಿ ನೋಟಿನ ವಿರುದ್ಧ ಜನಜಾಗೃತಿ ಮೂಡಿಸಬೇಕು. ಸಂತೆ ಹಾಗೂ ಸಣ್ಣಪುಟ್ಟ ಅಂಗಡಿಗಳ ಹೆಚ್ಚು ವ್ಯಾಪಾರ ಮತ್ತು ಜನಸಂದಣಿ ಇರುವ ಪ್ರದೇಶಗಳಲ್ಲಿ CC ಕ್ಯಾಮೆರಾಗಳ ಅಳವಡಿಸಿ ನಕಲಿ ನೋಟುಗಳ ನಿಜವಾದ ಅಪರಾಧಿಗಳ ಪತ್ತೆ ಹಚ್ಚಿ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು.
ಕೆಪಾಸಿಟಿ ಮತ್ತು ಅಲ್ಲೂ ಬೇರೆ ಅವ್ಯವಹಾರ. ಇವನೇ ಕಂಪ್ಲೇಂಟ್ ಕೊಟ್ಟ ಅಂತ ನೋಟ್ ಪ್ರಿಂಟ್ ಮಾಡೋದು ಇವರೇ ಹೋಗಿ ಹೇಳಿದ್ರೆ ಆ ಪರಿಸ್ಥಿತಿ ಇದೆ. ಹಂಗಾಗಿ ಅದು ಆ ಸವಾಸನೆ ಬೇಡ, ಒಂದು ಅವೇರ್ನೆಸ್ ಮಾಡಿ ಜನ ಇದನ್ನು ತಗೊಂಡಿಲ್ಲ ಅಂದ್ರೆ ನೋಟ್ ಪ್ರಿಂಟ್ ಮಾಡಿ ಅವನೇನು ಮಾಡ್ತಾನೆ. ಈಗ ಜನ ಮೋಸ ಹೋದ್ರೆ ಮಾತ್ರ ಅವನು ನಡೆಯಲ್ಲ, ಜನ ಮೋಸನೇ ಹೋಗಲಿಲ್ಲ ಅಂದರೆ ಅವ್ನು ಏನು ಬಿಸ್ನೆಸ್ ನಡೆಯಲ್ಲ, ಕಾಲ್ಮಾಟ್ ಬಿಸ್ನೆಸ್. ಅದಕ್ಕಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯ ಸಾಗರ ತಾಲೂಕ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಶಾಸಕರ ನಿಷ್ಕ್ರಿಯತೆಯನ್ನು ಒಪ್ಪಿಕೊಳ್ಳದ ಕಾಂಗ್ರೆಸ್ನ 3-4 ಜನ ಮಾಜಿ ಸಚಿವ ಹಾಲಪ್ಪನವರ ವಿರುದ್ಧ ವಿನಾಕಾರಣ ಆರೋಪ ಮಾಡುವುದರಲ್ಲಿ ಕಾಲಹರಣ ಮಾಡುತ್ತಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ದೇವೇಂದ್ರ ಯಲಕುಂದ್ಲಿ ಹೇಳಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿಯಿಂದ ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯುವ ಜವಾಬ್ದಾರಿಯುತ ಕೆಲಸ ಮಾಡಿರುವ ನಮ್ಮ ನಾಯಕರಾದ ಮಾಜಿ ಸಚಿವ ಹಾಲಪ್ಪನವರು ಸ್ಪಷ್ಟವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೀಸಲಾತಿ ಅವೈಜ್ಞಾನಿಕ ವಿಂಗಡಣೆ ವಿರುದ್ಧ ಧ್ವನಿ ಎತ್ತಿರುವುದು ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ದೂರಿದರು. ಕಾಂಗ್ರೆಸ್ನ ಇಬ್ಬರು ಮುಖಂಡರು ಅಧಿಕಾರಿಗಳನ್ನು ಹೆದರಿಸಿ ಚುನಾವಣಾ ಮೀಸಲಾತಿಯನ್ನು ಶಾಸಕರ ಹಿಂಬಾಲಕರುಗಳಿಗೆ ಬೇಕಾದಂತೆ ಬದಲಾಯಿಸಿಕೊಂಡಿದ್ದಾರೆ. ನಮ್ಮ ನಾಯಕರು ಮಂತ್ರಿಯಾಗುತ್ತಾರೆ, ನಾವು ಹೇಳಿದಂತೆ ಮೀಸಲಾತಿ ಮಾಡಿಕೊಡದಿದ್ದರೆ ನಿಮ್ಮನ್ನು ವರ್ಗಾವಣೆ ಮಾಡಿಸುತ್ತೇವೆ ಎಂದು ಬೆದರಿಕೆ ಹಾಕುವ ಮೂಲಕ ಮೀಸಲಾತಿಯು ಅವೈಜ್ಞಾನಿಕ ವಿಂಗಡಣೆಗೆ ಕಾರಣರಾಗಿದ್ದಾರೆ ಎಂದು ದೂರಿದರು. ಸಾಗರ ತಾಲೂಕಿನ ಅಭಿವೃದ್ಧಿ ವಿಷಯದಲ್ಲಿ ಬಿಜೆಪಿಯವರು ನಾವು ದಾಖಲಾತಿ ಪ್ರದರ್ಶಿಸಿ ಮಾತನಾಡಿದ್ದೇವೆ. ಕಾಂಗ್ರೆಸ್ನವರು ಶಾಸಕ ಬೇಳೂರು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಕುರಿತು ದಾಖಲೆ ಸಮೇತ ಮಾತನಾಡಲಿ. ಅಭಿವೃದ್ಧಿ ಹರಿಕಾರರು ಎಂದು ಬೊಗಳೆ ಬಿಡುವ ಶಾಸಕ ಬೇಳೂರು ಅವರಿಂದ ಯಾಕೆ ಇದುವರೆಗೂ ಹಸಿರುಮಕ್ಕಿ ಸೇತುವೆ ಉದ್ಘಾಟನೆ ನಿರಂತರ ವಿಳಂಬವಾಗುತ್ತಾ ಹೋಗುತ್ತಿದೆ ಎಂದು ಪ್ರಶ್ನಿಸಿದರು. ಶಾಸಕ ಬೇಳೂರು ಗೆಲುವು ಸಾಧಿಸಿ 3 ವರ್ಷ ಕಳೆದರೂ ಮಾರ್ಕೆಟ್ ರಸ್ತೆ ಹಾಲಪ್ಪನವರು ಮಾಡಿರುವ ಅಭಿವೃದ್ಧಿ ಅಲ್ಲಿಗೆ ನಿಂತಿದೆಯಲ್ಲ. 1 ಇಂಚು ಮಾರ್ಕೆಟ್ ರಸ್ತೆ ಅಭಿವೃದ್ಧಿ ಮಾಡಲು ಆಗದವರು ಅಭಿವೃದ್ಧಿ ಹರಿಕಾರರಾಗಲು ಸಾಧ್ಯವೇ? ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಮಾಡಿದ್ದು ತಾವೇ ಎಂದು ಬೇಳೂರು ಅಂದು ಅನರ್ಹರಾಗಿದ್ದಾಗ ಯಡಿಯೂರಪ್ಪನವರು ನೀಡಿದ ಅನುದಾನದಲ್ಲಿ ಸಾಗರದ ಅಭಿವೃದ್ಧಿಯಾಗಿದೆ ಎಂದು ತಿರುಗೇಟು ನೀಡಿದರು. ಸಾಗರ ನಗರದಲ್ಲಿ ವೀಣಾ ಪರಮೇಶ್ವರ್ ಅಧ್ಯಕ್ಷರಾಗಿದ್ದಾಗ ಬೇಳೂರು ಅವರು ನಗರಸಭೆ ಎದುರು ಪ್ರತಿಭಟನೆ ನಡೆಸಿ ಕಾಗೋಡರ ವಿರುದ್ಧ ಅತ್ಯಂತ ಕೀಳು ಮಟ್ಟದ ಪದ ಬಳಸಿ ಘೋಷಣೆ ಕೂಗಿದ್ದಾರೆ. ಭ್ರಷ್ಟರು, ಅಭಿವೃದ್ಧಿ ಶೂನ್ಯರು ಎಂದು ಟೀಕಿಸಿದವರು ಯಾರು ಎಂದು ಪ್ರಶ್ನಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಮಾತನಾಡಿ, ಶಾಸಕ ಬೇಳೂರು ಪ್ರತಿ ಬಾರಿ ಪಕ್ಷ ಬದಲಾಯಿಸಿದಾಗಲೂ ಆಯಾ ಪಕ್ಷಗಳಿಗೆ ದ್ರೋಹ ಮಾಡುತ್ತಲೇ ಬರುತ್ತಿದ್ದಾರೆ. ಒಂದು ಯಡಿಯೂರಪ್ಪನವರಿಗೆ ದ್ರೋಹ ಮಾಡಲು ಹೈದರಾಬಾದ್, ಗೋವಾ ಹೋಗಿರುವ ಮೂಲಕ ಸರ್ಕಾರದ ವಿರುದ್ಧ ಬಂಡೆದ್ದು ಅನರ್ಹಗೊಂಡಿದ್ದರು ಎಂದು ದೂರಿದರು. ಶಾಸಕರ ಬೆಂಬಲಿಗರು ಕೆಲವರು ಅವರ ಸ್ವಾರ್ಥಕ್ಕಾಗಿ ಬೇಳೂರು ಪರವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ. ಬೇಳೂರು ಮಂತ್ರಿಯಾಗುತ್ತಾರೆ ಎಂದು ಅಧಿಕಾರಿಗಳಿಗೆ ಬೆದರಿಕೆ ಹಾಕುವುದರಲ್ಲಿ ನಿಸ್ಸೀಮರಿದ್ದಾರೆ ಎಂದು ದೂರಿದರು. ಹಾಲಪ್ಪನವರ ಕುರಿತು ದೂರುವ ಕಾಂಗ್ರೆಸ್ ಮುಖಂಡರೇ ಅಂದು ಹಾಲಪ್ಪನವರನ್ನು ಅಧಿಕಾರದಿಂದ ಇಳಿಸಲು ಕುತಂತ್ರ ಹೆಣೆದವರು ಯಾರು ಎಂದು ಗೊತ್ತಿದೆ. ಆದರೆ ಶಾಸಕ ಬೇಳೂರು ಯಾಕೆ ಕ್ಷೇತ್ರ ಬಿಟ್ಟು ಸರ್ಕಾರದ ವಿರುದ್ಧ ಬಂಡಾಯ ಎದ್ದು ಅನರ್ಹಗೊಂಡರು ಎಂದು ಆತ್ಮವಿಮರ್ಶೆ ಮಾಡಿಕೊಳ್ಳಲಿ ಎಂದು ಆಗ್ರಹಿಸಿದರು. ನಗರಸಭೆ ಮಾಜಿ ಸದಸ್ಯ ಶ್ರೀನಿವಾಸ್ ಮೇಸ್ತ್ರಿ ಮಾತನಾಡಿ, ಸಾಗರ ನಗರಸಭೆ ಆಡಳಿತ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಯಾವುದೇ ಸ್ವಚ್ಛತೆ ಇಲ್ಲ. ವಾರ್ಡುಗಳ ವ್ಯಾಪ್ತಿಯಲ್ಲಿ ಖಾಲಿ ಜಾಗಗಳಲ್ಲಿ ವಿಪರೀತ ಗಿಡ ಗಂಟೆಗಳು ಬೆಳೆದು ಕಳ್ಳರಿಗೆ ಅನುಕೂಲವಾಗುವಂತಿದೆ. ಈ ಹಿಂದೆ ವಿಶೇಷ ಪ್ಯಾಕೇಜ್ ಮೂಲಕ ಸ್ವಚ್ಛತೆ ಅಭಿಯಾನವಾಗುತ್ತಿತ್ತು. ಈಗ ಶಾಸಕರ ನಿರ್ಲಕ್ಷ್ಯತನದಿಂದ ಆಡಳಿತ ನಿಷ್ಕ್ರಿಯಗೊಂಡಿದೆ ಎಂದು ದೂರಿದರು. ನಗರಸಭೆಯ ಯಾವುದೇ ಇಂಜಿನಿಯರ್ಗಳಿಗೆ ಕೇಳಿದರೆ ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿ ಕಾರ್ಯಗಳ ಕುರಿತು ಕೇಳಿದರು. ಕಮಿಷನರ್ ಹೇಳಿದರೆ ಮಾತ್ರ ಕೆಲಸ ಎನ್ನುತ್ತಾರೆ. ನಾಗಪ್ಪನವರ ಜವಾಬ್ದಾರಿ ರಹಿತ ಆಡಳಿತದ ಪರಿಣಾಮ ನಗರಸಭೆ ವ್ಯಾಪ್ತಿಯ ರಸ್ತೆ ಚರಂಡಿಗಳು ಹದಗೆಟ್ಟಿವೆ ಎಂದರು. ನಗರಸಭೆ ವ್ಯಾಪ್ತಿಯ ವಿಸ್ತರಣಾ ವಾರ್ಡುಗಳ ಯಾವ ಕೆಲಸಗಳು ನಡೆಯುತ್ತಿಲ್ಲ. ಕೇವಲ ಗಣಪತಿ ಮಂಡಗಳಲ್ಲೇ ರವಿ ಲಿಂಗನಮಕ್ಕಿ, ಅರವಿಂದ್ ರಾಯ್ಕರ್ ಹೇಳಿದ ಕೆಲಸಗಳು ನಡೆಯುತ್ತಿರುವುದು ಪಕ್ಷ ರಾಜಕಾರಣದ ಪರಮಾವಧಿ ಎಂದು ದೂರಿದರು. ಹೀಗೆ ಮುಂದುವರಿದರೆ ಶಾಸಕರ ಹಾಗೂ ನಗರಸಭೆ ಆಡಳಿತ ವೈಫಲ್ಯದ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರುಗಳಾದ ಗಿರಿ ಗೌಡ, ಸಂತೋಷ್ ರಾಯಲ್, ಮಧುರಾ ಶಿವಾನಂದ್, ಭರಮಪ್ಪ ಅಂದಾಸುರ, ರಮೇಶ್ ಹಾರೆಕೊಪ್ಪ, ಭೈರಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನೊಬ್ರು ಯಾವ್ಯಾವ ಸಂದರ್ಭದಲ್ಲಿ ಯಾವ ತರ ಉಪಯೋಗಿಸಿದ್ದು ದಿಕ್ತಪ್ಸಂತ ಕೆಲಸ ಮಾಡಿ
ಇವತ್ತಿಗೂ ನಮ್ಮ ನಾಯಕರಾಗಿ ಅಥವಾ ನಾವಾಗಿ ಯಾರೇ ಆಗಲಿ ಅಮರಾವತಿ ಏನು ಗೌರವ ಕೊಡಬೇಕು ಅದು ಕೊಡ್ತಾರೋ ಕಾಂಗ್ರೆಸ್ ಏನು ಗೌರವ ಕೊಡಬೇಕು ಮತ್ತೆ ವಿರೋಧ ಪಕ್ಷ ಇದ್ದಾಗಲೂ ಯಡಿಯೂರಪ್ಪನ ಏನು ಗೌರವ ಕೊಡಬೇಕು ಮತ್ತೆ ಸಂಸದರು ಬಗ್ಗೆ ನಾವು ಗೌರವ ಯಾಕಂದ್ರೆ ಅವರು ಅಭಿವೃದ್ಧಿ ಬಗ್ಗೆ ಚಿಂತನೆ ಇದೆ ಅಂತ ಸಮಾಜದ ಬಗ್ಗೆ ಚಿಂತನೆ ಇದ್ದಂತಕ್ಕೋಸ್ಕರ ನಾವು ಅವರಿಗೆ ಗೌರವ ಕೊಡಬೇಕು. ಆದರೆ ಇವರು 2006 ಏನ್ ಮಾಡಿದ್ರು ಬರೀ 8ರಲ್ಲಿ 2 ವರ್ಷ ಲೇಟ್ ಹಾಕೊಂಡು 8ರಲ್ಲಿ ಇವರಿಗೆ ಇದೇ ಈಶ್ವರಪ್ಪ ಬಿಜೆಪಿ ಇದ್ದಾಗ ವೀರಶೈವ ಲಿಂಗಾಯತ ಧರ್ಮದ ಶಕ್ತಿ ದೊಡ್ಡದು. ಸಮಾಜ ಬಾಂಧವರು ಒಳಪಂಗಡಗಳ ಭೇದ ಮರೆತು ಸಂಘಟಿತ ಶಕ್ತಿಯಾಗುವುದು ಅವಶ್ಯಕವಾಗಿದೆ ಎಂದು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಸಹ ಕಾರ್ಯದರ್ಶಿಗಳಾದ ಬಿಳೆ ಹಿರೇಮಠದ ರಾಚೋಟೇಶ್ವರ ಶಿವಾಚಾರ್ಯರು ನುಡಿದರು. ಅವರು ಸಾಗರ ಪಟ್ಟಣದಲ್ಲಿ ಶುಕ್ರವಾರ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಸದ್ಬೋಧನಾ ಪಾದಯಾತ್ರೆಯ ನಂತರ ಧರ್ಮ ಜಾಗೃತಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೀರಶೈವ ಧರ್ಮ ಯುಗ ಯುಗಗಳ ಪುರಾತನ ಧರ್ಮವಾಗಿದೆ. ಹಲವು ಜನ್ಮಗಳ ಪುಣ್ಯದ ಫಲವಾಗಿ ಮನುಷ್ಯ ಜನ್ಮದಲ್ಲಿ ಭಾರತದಲ್ಲಿ ವೀರಶೈವ ಧರ್ಮದಲ್ಲಿ ಜನಿಸಿರುವ ಮೂಲಕ ಬದುಕು ಪಾವನವಾಗುತ್ತಿರುವಾಗ ಪ್ರತಿಯೊಬ್ಬರೂ ಧರ್ಮ ಪಾಲನೆಯ ಸಂಕಲ್ಪ ಮಾಡಬೇಕೆಂದು ಸಂದೇಶ ನೀಡಿದರು. ಸಿಂಧೂ ಪ್ರಾಂತ್ಯದಲ್ಲಿ ದೊರಕಿರುವ ಹಲವು ಕುರುಹುಗಳಲ್ಲಿ ಲಿಂಗಾಯತ ಧರ್ಮದ ಅವಶೇಷಗಳು ಶಾಸನಗಳು ಪತ್ತೆಯಾಗಿರುವಾಗ ಲಿಂಗಾಯತ ವೀರಶೈವ ಧರ್ಮ 3 ಲೋಕಗಳಲ್ಲಿ ಶ್ರೇಷ್ಠವಾದ ಧರ್ಮವಾಗಿದೆ ಎಂಬ ಮಹತ್ವವನ್ನು ಅರಿತು ಆಚರಣೆಯಲ್ಲಿ ತೊಡಗಿಕೊಳ್ಳಬೇಕು ಎಂದರು. ವೀರಾವೇಶದಿಂದ ಹೋರಾಟ ಮಾಡಿ ದುಷ್ಟರನ್ನು ಸಂಹರಿಸಿದ ವೀರಭದ್ರನ ಅನುಯಾಯಿಗಳಾದ ವೀರಶೈವರು ವಿಭೂತಿ ಹಚ್ಚಿಕೊಂಡು ವೀರತ್ವದಿಂದ ಧರ್ಮಾಚರಣೆಯಿಂದ ಹೆಸರು ಗಳಿಸಬೇಕಾದ ವೀರಶೈವರು ಎಂದು ಹೇಡಿಗಳಾಗಬಾರದು. ಬೆಳಗಿನ ಜಾವ ಎದ್ದು ಭಕ್ತಿಯಿಂದ ವಿಭೂತಿಯನ್ನು ಧಾರಣೆ ಮಾಡಿ ಲಿಂಗ ಪೂಜೆಯನ್ನು ಮಾಡಿ ಮನೆಯಿಂದ ಹೊರಗೆ ಬಂದರೆ ಜಗತ್ತೇ ಮೆಚ್ಚುವಂತಿರಬೇಕು ಎಂದರು. ವೀರಶೈವ ಲಿಂಗಾಯಿತರು ಎಂದರೆ ಜಗತ್ತನ್ನೇ ಹೊತ್ತಿರುವ ಭಗವಂತನಿಗೆ ನಮ್ಮ ದೇಹದಲ್ಲಿ ಲಿಂಗಧಾರಣೆಯ ಮೂಲಕ ಜಾಗ ಕಲ್ಪಿಸಿದ ಶ್ರೇಷ್ಠರು ವೀರಶೈವರು. ದೇವರಿಗೆ ಗುಡಿ ಕಟ್ಟುವರು, ಮಡಿ ಮಾಡುವರು, ಜಾಗ ನೀಡುವರು. ಆದರೆ ಲಿಂಗಾಯಿತರು ದೇಹವನ್ನೇ ಭಗವಂತನಿಗೆ ನೀಡಿದ್ದಾರೆ ಎಂದರು. ಇಂದು 5 ಜಿಲ್ಲೆಯ ಗುರುಗಳು ನಾವು ಇಲ್ಲಿ ಸದ್ಬೋಧನಾ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ. ನಾವು ನಿಮ್ಮಿಂದ ಗುರು ಕಾಣಿಕೆ ಭಿಕ್ಷೆಯನ್ನು ಅಪೇಕ್ಷಿಸುತ್ತೇವೆ. ತಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗುರು ಕಾಣಿಕೆಯನ್ನು ನಮ್ಮ ಜೋಳಿಗೆಗೆ ನೀಡಬೇಕೆಂದು ಕೇಳಿದರು. ಆದರೆ ಎಷ್ಟು ಎಂದರೆ ತಾವುಗಳು ಶ್ರದ್ಧಾ ಭಕ್ತಿಯಿಂದ ಪ್ರತಿದಿನ ವೀರಶೈವ ಧರ್ಮದ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಆಚರಣೆಯಲ್ಲಿ ತೊಡಗಿಕೊಳ್ಳುತ್ತೇವೆ ಎಂಬ ಸಂಕಲ್ಪ ಮಾಡುವುದೇ ಗುರು ಕಾಣಿಕೆ ಎಂದು ವಿವರಿಸಿದರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ 5 ಜಿಲ್ಲೆಗಳ ಪೂಜ್ಯರು ಮಾಡುತ್ತಿರುವ ಧರ್ಮ ಜಾಗೃತಿ ಕಾರ್ಯಕ್ರಮ ನೋಡಿ ತಮಗೆ ಸಂತೋಷ ವ್ಯಕ್ತವಾಗಿದೆ ಎಂದರು. ಬೆಂಗಳೂರು ಮಹಾನಗರದಲ್ಲಿ ಸೆಪ್ಟೆಂಬರ್ ತಿಂಗಳ 26-27ರಂದು ಶ್ರೀ ಜಗದ್ಗುರು ಪಂಚಾಚಾರ್ಯರ ಸಾನ್ನಿಧ್ಯದಲ್ಲಿ ಜರುಗುವ ಸಮಾರಂಭಕ್ಕೆ ಎಲ್ಲರೂ ಉಪಸ್ಥಿತರಿದ್ದು ಸಹಕರಿಸಬೇಕೆಂದು ಮನವಿ ಮಾಡಿದರು. ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರು ಮಳಲಿಮಠ ಡಾಕ್ಟರ್ ನಾಗಭೂಷಣ ಶ್ರೀಗಳು ಮಾತನಾಡಿ, ಸಂಸ್ಥೆಯ ವತಿಯಿಂದ ಜರುಗುವ ಸದ್ಬೋಧನಾ ಯಾತ್ರಾ ಕಾರ್ಯಕ್ರಮಕ್ಕೆ ಸಾಗರ ತಾಲೂಕು ಕೇಂದ್ರದ ವೀರಶೈವ ಲಿಂಗಾಯತ ಸಮಾಜದ ಸಹಯೋಗ ಸಹಕಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.